ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇದು ಬಟ್ಲಲ್ಲಿ ಏನು ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದಾರೆ ಅನ್ಕೊತೀರಾ? ಏನಿಲ್ಲ, ಇವು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು. ಇದು ಸಬ್ಬಕ್ಕಿ ನೆನೆ ಯಾಕಂತ ಈ ವಿಡಿಯೋಯಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಯಾಕಂದರೆ ಏನು ಈಗ ಅಲ್ಲಿ ಮಾಡ್ತಿರೋ ಮಕ್ಕಳಿಗೂ, ಹಾಗೆ ಲೂಸ್ ಮೋಷನ್ ಆಗ್ತಿರೋ ದೊಡ್ಡವ್ರಿಗೂ ಸಣ್ಣವ್ರಿಗೂ, ಹಾಗೆ ಇದು ವಾಮಿಟು ಇನ್ನು ಆಗ್ತಿರುತ್ತಲ್ವ, ಈ ಥರದವರು ಇದನ್ನು ಒನ್ ಟೈಮ್ ಮಾಡ್ಕೊಂಡು ಕುಡೀರಿ. ಇದರಲ್ಲಿಂದ ನಿಮಗೇನಾದರೂ ಅಂದರೆ ಉಪಯೋಗ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ಉಪಯೋಗ ಆಗಿದ್ರೂ ಕಮೆಂಟ್ ಮಾಡಿ. ಇದು 100% ಉಪಯೋಗ ಆಗುತ್ತೆ. ಯಾಕಂದರೆ ನಾನು ಪ್ರೆಗ್ನೆನ್ಸಿಯಲ್ಲಿ ಇದು ಬಿಟ್ಟು ಇನ್ನು ಯಾವುದು ನನಗೆ ಹೆಲ್ಪ್ ಮಾಡಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಗೊತ್ತಿರ್ಬೋದು, ಪ್ರೆಗ್ನೆನ್ಸಿಯಲ್ಲಿರುವಾಗ ಆಲ್ಮೋಸ್ಟ್ ಯಾರಿಗೂ ಆಗಲ್ಲ ವಾಮಿಟ್ ಆಗೋದು, ಲೂಸ್ ಮೋಷನ್ ಆಗುತ್ತೆ. ಬಟ್ ನನಗಂತೂ ಡೆಲಿವರಿ ಆಗೋವರೆಗೂ ಇದ್ದೇ ಟೈಮ್ ಆಯಿತು. ಹಾಗಾಗಿ ನಾನು ಇದೇ ಜಾಸ್ತಿ ಕುಡಿದಿದ್ದು. ನಾನು ಈಗ ಯಾಕೆ ಮಾಡ್ತಿದ್ದೀನಿ ಅಂದರೆ, ನನ್ನ ಮಗ ಅಲ್ಲಿ ಮಾಡ್ತಿದ್ದಾನಲ್ವ, ಅವನಿಗಿದು ಕುಡಿಸ್ಲೇಬೇಕು. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇದು. ಹಾಗಾಗಿ ನಾನು ಮಾಡ್ತಿದ್ದೀನಿ. ಹಾಗೆ ನಿಮಗೂ ಹೆಲ್ಪ್ ಆಗುತ್ತಲ್ವ, ಹಾಗಾಗಿ ಹೇಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಸಬ್ಬಕ್ಕಿ ಅಂತೇಳಿ, ಇದು ದೇಹಕ್ಕೆ ತುಂಬಾ ಒಳ್ಳೆಯದು. ಇದನ್ನು ನಾವು ಮಕ್ಕಳಿಗೆ ಮತ್ತು ನಾವು ದೊಡ್ಡವರಾಗಿ ಮಾಡ್ಕೊಂಡು ತಿನ್ಬೋದು. ಅಂದರೆ ಇದು ಲೂಸ್ ಮೋಷನ್ಗಾಗೋರಿಗೆ ತುಂಬ ಉಪಯೋಗ ಆಗುತ್ತೆ. ಇದನ್ನು ಫಸ್ಟಿಗೆ ಒಂದು 2-3-4 ತಾಸು ನೆನಿಟ್ಕೊಬಿಡಬೇಕು. ನೆನಿಟ್ರೆ ಇದು ನೋಡಿ ಅವಲೇ ತೋರಿಸಿದ್ನಲ್ಲ ಫಸ್ಟಿಗೆ, ಆ ಥರ ಉಬ್ಬಿ ಬರುತ್ತೆ. ಉಬ್ಬಿ ಬಂದಮೇಲೆ ಒಂದು ತಗೋಬೇಕು. ನಾವು ಯಾವುದರಲ್ಲಿ ಮಾಡ್ತೀವಿ ಆ ಪಾತ್ರೆ ತಗೊಂಡು ನಾವು ನೆನೆಸಿಟ್ಟಿರ್ತೀವಲ್ಲ, ಫಸ್ಟಿಗೆ ತೊಳೆದುಕೊಂಡು ನೆನೆಸಿಟ್ಬಿಡ್ಬೇಕು. ಹಾಗೆ ನೆಂದಿರುತ್ತಲ್ವ, ಅದೇ ನೀರು ಸಮೇತನೇ ಹಾಕಿ ಕುದಿಸ್ಬೇಕು. ಅದು ಎಷ್ಟು ಕುದಿಯುತ್ತೆ ಅಷ್ಟು ನಮಗೆ ಅದು ಒಂಥರ ಅಂಟು ಬರುತ್ತೆ. ಅಂದರೆ ಅಷ್ಟೇನು ಅಂಟು ಪಾಕ ಥರ ಅಲ್ವ, ಒಂದು ಸ್ವಲ್ಪ ಬರುತ್ತೆ, ಗಂಜಿ ಟೈಪ್. ಆ ಟೈಪ್ ಬಂದಾಗ ನಾವು ಇನ್ನೇನು ಇದು ಕುದ್ದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅಂದರೆ ಗಂಜಿ ಎಲ್ಲ ಬಿಟ್ಕೊಳ್ಳುತ್ತೆ. ಅದು ಸ್ವಲ್ಪ ನೆಂದಿರುತ್ತಲ್ವ, ಆಗ ನೆಂದು ಕುದ್ದ ಮೇಲೆ ಸಣ್ಣದಾಗುತ್ತೆ ಅದು ಸಬ್ಬಕ್ಕಿ. ಅದಾದಮೇಲೆ ನಮ್ಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕಬೇಕು. ಇದಕ್ಕೆ ಎಷ್ಟಾದರೂ ಸಕ್ಕರೆ ಹಾಕಲಿ ಸ್ವೀಟೇ ಕಾಣಲ್ಲ. ಯಾಕಂದರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಇದು ನಾನು ಆಲ್ಮೋಸ್ಟ್ ಮಾಡಿದ್ದೀನಿ. ಎಷ್ಟು ಸಕ್ಕರೆ ಹಾಕಿ ಸಕ್ಕರೆ ಕಾಣಲ್ಲ, ಒಂಥರ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಗುಟ, ದೇಹಕ್ಕೆ ಗುಟ ತಂಪು. ಹಾಗಾಗಿ ನಮ್ಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕ್ಕೋಬೇಕು. ಇನ್ನೇನು ನಮಗೆ ಬೇಕಂದರೆ ಹಾಲು ಹಾಕ್ಕೋಬೇಕು, ಇಲ್ಲ ಬೇಡ ಅಂತಂದರೆ ಹೇಳಿದರೆ ಹಾಲು ಸ್ಕಿಪ್ ಮಾಡ್ಬೋದು. ಕುದಿಸಾದ್ಮೇಲೆ ಚೆನ್ನಾಗಿ ಕುದಿಸ್ಬೇಕದು. ಫಸ್ಟಿಗೆ ಹಾಲು ಸಕ್ಕರೆ ಹಾಕೋಕ್ಕಿಂತ ಮುಂಚೆಗೆ ಕುದಿಸ್ಬೇಕು. ಕುದ್ದಾದಮೇಲೆ ಇದನ್ನು ನಾವು ಸೇವಿಸ್ಬೋದು. ಆರಾದಮೇಲೆ ಮಕ್ಕಳಿಗೆ ಕುಡಿಸಿ, ಅಲ್ಲಿ ಮಾಡೋ ಮಕ್ಕಳಿಗೆ ಮೇನ್ ಕುಡಿಸಿ. ಯಾವ ಟ್ಯಾಬ್ಲೆಟು ಕೊಡಬೇಡಿ, ಏನು ಕೊಡಬೇಡಿ. ಇದು ಒನ್ ಟೈಮ್ ಕುಡಿಸಿ. ಇದರಲ್ಲಿಂದ ನಿಮ್ಮ ಮಕ್ಕಳು ಏನಾರು ಆರಾಮಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಬೇಕಾದರೆ. ನಿಜವಾಗ್ಲೂ ಫ್ರೆಂಡ್ಸ್, ನನ್ನ ಮಗಗೆ ನಾನು ಸ್ವಲ್ಪ ಏನಾದರೂ ಅವ್ನಿಗೆ ಅಲ್ಲಿ ಮಾಡೋರು ಆಲ್ಮೋಸ್ಟ್ ಎಲ್ಲ ತಾಯಂದ್ರಿಗೆ ಗೊತ್ತು, ಅಲ್ಲಿ ಮಾಡ್ತಿದ್ದಾರೆ ಮಕ್ಕಳು ಅಂದರೆ. ಆ ಮಕ್ಕಳಿಗೆ ಲೂಸ್ ಮೋಷನ್ ಆಗೋದು, ಅವು ಮಕ್ಳಿಗೆ ಹೆಂಗಾಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಇದು ಕುಡಿಯೋದ್ರಿಂದ ಅವಕ್ಕೆ ಹೊಟ್ಟೆಗೆ ತಂಪುನ ಅನಿಸುತ್ತೆ, ಒಂಥರ ನಿಧಾನನ ಅನಿಸುತ್ತೆ. ಹಾಗಾಗಿ ನನ್ನ ಮಗನ ಈಗ ಅಲ್ಲಿ ಮಾಡ್ತಿದ್ದಾನಲ್ವ, ಹಾಗಾಗಿ ಅವನಿಗೆ ನಾನು ಇದು ಕುಡಿಸ್ಬೇಕಾಯ್ತು. ಬಟ್ ನಾನು ವಿಡಿಯೋ ಮಾಡಿದರೆ ನಿಮಗೂ ಉಪಯೋಗ ಆಗುತ್ತೆ ಅಂತೇಳಿ ಮಾಡ್ತಿದ್ದೀನಿ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ವಿಡಿಯೋ ಅಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದು ಸಬ್ಬಕ್ಕಿ ಪಾಯಸ ಮಾಡ್ಕೊಂಡು ತಿನ್ನಿ. ಮತ್ತು ದೊಡ್ಡವರಿಗೆ ಮತ್ತು ಆಲ್ಮೋಸ್ಟ್ ಇದು ಏನು ನಮ್ಮ ಅಜ್ಜ ತಾತಂದ್ರ ಕಾಲದಾಗ ಇದು ಭಾಳ ಉಪಯೋಗ ಮಾಡ್ತಿದ್ರು. ನಮ್ಮ ಅಜ್ಜಿ, ನಮ್ಮ ಅಪ್ಪ, ನಮ್ಮ ಜಾಸ್ತಿ ತಿಂತಿದ್ರು ಫ್ರೆಂಡ್ಸ್. ಇದು ಯಾಕೆ ತಿಂತಾರೆ ಅಂತಲೇ ಗೊತ್ತಿದ್ದಿಲ್ಲ. ಬಟ್ ಈಗ ನನಗೆ ಅದು ಫೇವ್ರೇಟ್ ಆಗ್ಬಿಟ್ಟಿದೆ. ಸ್ವಲ್ಪ ಏನಾದ್ರು ಲೂಸ್ ಮೋಷನ್ ವಾಮಿಟ್ ಆದಂಗೆ ಆಗ್ಬಿಟ್ರೆ ಮೊದಲು ಇದನ್ನು ನಮ್ಮ ಮನೆಗೆ ಎನಿ ಟೈಮ್ ಇರುತ್ತೆ. ಇದು ಮಾಡ್ಕೊಂಡು ತಿಂತೀನಿ ನಾನು. ಹಾಗಾಗಿ ನನ್ನ ಮಗಗೆ ಊಟ ಮಾಡ್ತಿದ್ನಲ್ವ. ಇನ್ನೊಂದು ಸಕ್ಕರೆ ಹತ್ರ ಹಾಕ್ಬೋದು, ಉಪ್ಪಾದ್ರೆ ಹಾಕ್ಬೋದು. ನಮ್ಮ ಅಜ್ಜಿ ಯಾವಾಗ ಮಾಡ್ಕೊತಿದ್ರಲ್ಲ, ಅವ್ರು ಉಪ್ಪು ಹಾಕೊಂಡು ಮಾಡ್ಕೊಂಡು ತಿಂತಿದ್ರು. ನಮಗೆ ಉಪ್ಪು ಆಗಲ್ಲ ಫ್ರೆಂಡ್ಸ್, ಅದಕ್ಕೆ ನಾವು ಸಕ್ಕರೆ ಹಾಕ್ಕೊಂಡು ಮಾಡ್ಕೊಂಡು ತಿಂತೀನಿ. ಮತ್ತು ಬೇರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನೇನಾದರೂ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.